ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 15/7/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬಣ. ಮಧುರ ಮಕ್ಕಳೇ, ತಾವೀಗ ಭವಿಷ್ಯ 21 ಜನ್ಮಗಳಿಗಾಗಿ ಇಲ್ಲಿಯ ವಿದ್ಯೆಯನ್ನು ಓದಬೇಕಾಗಿದೆ. ಮುಳ್ಳುಗಳಿಂದ ಸುಗಂಧಭರಿತ ಹೂಗಳಾಗುತ್ತಾ ಇದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿ ಅನ್ಯರಿಗೂ ಮಾಡಿಸಬೇಕಾಗಿದೆ. ಪ್ರಶ್ನೆ: ಯಾವ ಮಕ್ಕಳ ಬುದ್ಧಿಯು ಬೀಗವು ನಂಬರ್ವಾರ್ ತೆರೆಯುತ್ತಾ ಹೋಗುತ್ತದೆ? ಯಾವ ಮಕ್ಕಳ ಬುದ್ಧಿಯ ಬೀಗವು ನಂಬರ್ವಾರ್ ತೆರೆಯುತ್ತಾ ಹೋಗುತ್ತದೆ? ಉತ್ತರ: ಯಾರು ಶ್ರೀಮತದಂತೆ ನಡೆಯುತ್ತಾ ಇರುತ್ತಾರೆ, ಪತಿತ ಪಾವನ ತಂದೆಯ ನೆನಪಿನಲ್ಲಿರುತ್ತಾರೆ. ವಿದ್ಯೆಯನ್ನು ಓದಿಸುವವರ ಜೊತೆಗೆ ಯಾರ ಬುದ್ಧಿ ಯೋಗ ಇರುವುದೋ ಅವರ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುವುದು. ತಂದೆ ಹೇಳುತ್ತಾರೆ, ಮಕ್ಕಳೇ, ಅಭ್ಯಾಸ ಮಾಡಿರಿ. ನಾವಾತ್ಮರು ಸಹೋದರಾಗಿದ್ದೇವೆ. ತಂದೆಯಿಂದ ಕೇಳುತ್ತೇವೆ. ಆತ್ಮಾಭಿಮಾನಿಯಾಗಿ ಕೇಳಿರಿ ಹಾಗೂ ಅನ್ಯರಿಗೆ ಹೇಳಿರಿ. ಆಗ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುವುದು. ಓಂ ಶಾಂತಿ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಇಲ್ಲಿ ಕುಳಿತುಕೊಂಡಾಗ ಕೇವಲ ಶಿವತಂದೆ ನೆನಪಿನಲ್ಲಿರುವುದಲ್ಲ, ಅದು ಕೇವಲ ಶಾಂತಿ ಆಯಿತು. ಆದರೆ ಸುಖವೂ ಬೇಕಾಗಿದೆ. ಆದ್ದರಿಂದ ನೀವು ಶಾಂತಿಯಲ್ಲಿಯೂ ಇರಬೇಕು ಮತ್ತು ಸುದರ್ಶನ ಚಕ್ರಧಾರಿಯಾಗಿ ರಾಜಧಾನಿಯನ್ನು ನೆನಪು ಮಾಡಬೇಕು. ನೀವು ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ. ಇಲ್ಲಿ ಭಲೆ ಯಾರಲ್ಲಿ ಎಷ್ಟಾದರೂ ದೇವಿ ಗುಣಗಳಿರಲಿ, ಆದರೂ ದೇವತೆಗಳೆಂದು ಹೇಳುವುದಿಲ್ಲ. ದೇವತೆಗಳಿರುವುದೇ ಸತ್ಯುಗದಲ್ಲಿ. ಈ ಪ್ರಪಂಚದಲ್ಲಿ ಮನುಷ್ಯರಿಗೆ ಸ್ವರ್ಗದ ಬಗ್ಗೆ ಗೊತ್ತಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಹೊಸ ಪ್ರಪಂಚಕ್ಕೆ ಸ್ವರ್ಗ, ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುತ್ತದೆ. ಇದು ಸಹ ಭಾರತವಾಸಿಗಳಿಗೆ ಗೊತ್ತಿದೆ. ಯಾವ ದೇವತೆಗಳು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರೂ ಅವರ ಚಿತ್ರಗಳು ಭಾರತದಲ್ಲೇ ಇದೆ. ಇವರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೆ. ಭಲೆ ಅವರ ಚಿತ್ರಗಳನ್ನು ಹೊರದೇಶಕ್ಕೆ ಪೂಜೆಗಾಗಿ ತೆಗೆದುಕೊಂಡು ಹೋಗುತ್ತಾರೆ. ವಿದೇಶಕ್ಕೆ ಎಲ್ಲಿಗೆ ಹೋಗುತ್ತಾರೆಂದರೆ ಹೋಗಿ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಪ್ರತಿಯೊಂದು ಧರ್ಮವನ್ನು ಎಲ್ಲಿಗೆ ಹೋದರೂ ತಮ್ಮ ದೇಶದ ಚಿತ್ರಗಳನ್ನೇ ಪೂಜಿಸುತ್ತಾರೆ. ಯಾವ ಯಾವ ಹಳ್ಳಿಗಳಲ್ಲಿ ವಿಜಯ ಪಡೆಯುವರೋ ಅಲ್ಲಿ ಚರ್ಚ್ಗಳನ್ನು ನಿರ್ಮಿಸುತ್ತಾರೆ. ಪ್ರತಿಯೊಂದು ಧರ್ಮದ ಚಿತ್ರವು ತಮ್ಮ ತಮ್ಮ ಪೂಜೆಗಾಗಿ ಇಟ್ಟುಕೊಂಡಿರುತ್ತಾರೆ. ನಾವೇ ದೇವಿ ದೇವತೆಗಳಾಗಿದ್ದೆವು ಎಂದು ಮೊದಲು ನಿಮಗೂ ತಿಳಿದಿರಲಿಲ್ಲ. ತಮ್ಮನ್ನು ಬೇರೆ ಎಂದು ತಿಳಿದು ಅವರ ಪೂಜೆ ಮಾಡುತ್ತಿದ್ದರು. ಅನ್ಯ ಧರ್ಮದವರು ಪೂಜೆ ಮಾಡುತ್ತಾರೆ. ನಮ್ಮ ಧರ್ಮಸ್ಥಾಪಕರು ಕ್ರಿಸ್ತನಾಗಿದ್ದಾರೆ, ನಾವು ಕ್ರಿಶ್ಚಿಯನ್ನರಾಗಿದ್ದೇವೆ ಅಥವಾ ಬೌದ್ಧಿಯರಾಗಿದ್ದೇವೆ ಎಂದು ಅವರಿಗೆ ತಿಳಿದಿರುತ್ತದೆ. ಆದರೆ ಹಿಂದೂಗಳು ಮಾತ್ರ ತನ್ನ ಧರ್ಮವನ್ನು ಅರಿತುಕೊಳ್ಳದ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಮತ್ತು ದೇವತೆಗಳನ್ನು ಪೂಜಿಸುತ್ತಾರೆ. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಎಂಬುದೇ ತಿಳಿದುಕೊಂಡಿಲ್ಲ. ನಾವು ನಮ್ಮ ಹಿರಿಯರನ್ನು ಪೂಜಿಸುತ್ತೇವೆಂದು ಹೇಳುತ್ತಾರೆ. ಕ್ರಿಶ್ಚಿಯನ್ ಆದರೆ ಒಬ್ಬ ಕ್ರೈಸ್ತನು ಪೂಜಿಸುತ್ತಾರೆ. ಆದರೆ ಭಾರತವಾಸಿಗಳಿಗೆ ಮಾತ್ರ ನಮ್ಮ ಧರ್ಮ ಯಾವುದು, ಅದನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದರು ಎಂಬುದೇನೂ ತಿಳಿದಿಲ್ಲ. ತಂದೆ ಹೇಳುತ್ತಾರೆ, ಈ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮವು ಕೈಲೋಪವಾದಾಗ ನಾನು ಪುನಃ ಸ್ಥಾಪನೆ ಮಾಡಲು ಬರುತ್ತೇನೆ. ಈ ಜ್ಞಾನವು ಈಗ ಪುನಃ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಮೊದಲು ಏನೇನೋ ತಿಳಿದುಕೊಂಡಿರಲಿಲ್ಲ. ತಿಳಿದುಕೊಳ್ಳದೆ ಭಕ್ತಿ ಮಾರ್ಗದಲ್ಲಿ ಚಿತ್ರಗಳ ಪೂಜೆ ಮಾಡುತ್ತಿದ್ದೀರಿ. ಈಗ ನಿಮಗೆ ನಾವು ಭಕ್ತಿ ಮಾರ್ಗದಲ್ಲಿಲ್ಲವೆಂದು ತಿಳಿದಿದೆ. ಈಗ ನೀವು ಬ್ರಾಹ್ಮಣ ಕುಲಭೂಷಣರು ಹಾಗೂ ಶೂದ್ರ ಕುಲದವರಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಇದು ಸಹ ಈ ಸಮಯದಲ್ಲಿಯೇ ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ತಿಳಿದುಕೊಳ್ಳುವುದಿಲ್ಲ. ಈ ಸಮಯದಲ್ಲಿಯೇ ನಿಮಗೆ ತಿಳುವಳಿಕೆ ಸಿಗುತ್ತದೆ. ತಂದೆಯು ಆತ್ಮರಿಗೆ ತಿಳುವಳಿಕೆ ನೀಡುತ್ತಾರೆ. ಹಳೆಯ ಪ್ರಪಂಚ ಹಾಗೂ ಹೊಸ ಪ್ರಪಂಚದ ಬಗ್ಗೆ ನೀವು ಬ್ರಾಹ್ಮಣರಿಗೆ ಮಾತ್ರವೇ ತಿಳಿದಿದೆ. ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ. ಇಲ್ಲಂತೂ ಮನುಷ್ಯರು ಎಷ್ಟು ಹೊಡೆದಾಡುತ್ತಾ ಜಗಳ ಮಾಡುತ್ತಿರುತ್ತಾರೆ. ಇದು ಮುಳ್ಳುಗಳ ಕಾಡಾಗಿದೆ. ನೀವು ತಿಳಿದುಕೊಂಡಿದ್ದೀರಿ. ನಾವು ಸಹ ಮುಳ್ಳುಗಳಾಗಿದ್ದೆವು. ಈಗ ತಂದೆಯು ನಮ್ಮನ್ನು ಹೂಗಳನ್ನಾಗಿ ಮಾಡುತ್ತಿದ್ದಾರೆ. ಮುಳ್ಳುಗಳಾದವರು ಈ ಸುಗಂಧಭರಿತ ಹೂಗಳಾದ ದೇವತೆಗಳಿಗೆ ನಮನ ಮಾಡುತ್ತಾರೆ. ಈ ರಹಸ್ಯವನ್ನು ನೀವು ಈಗ ತಿಳಿದಿದ್ದೀರಿ. ನಾವೇ ದೇವತೆಗಳಾಗಿದ್ದೆವು, ನಂತರ ಈಗ ಬಂದು ಸುಗಂಧಭರಿತ ಅಂದ್ರೆ ಬ್ರಾಹ್ಮಣ ಹೂಗಳಾಗಿದ್ದೇವೆ. ತಂದೆಯು ತಿಳಿಸಿದ್ದಾರೆ, ಇದು ಡ್ರಾಮಾ ಆಗಿದೆ.
ಮೊದಲು ಈ ಡ್ರಾಮಾ, ಸಿನಿಮಾ ಇತ್ಯಾದಿಗಳು ಇರಲಿಲ್ಲ. ಈಗ ಬಂದಿವೆ. ಏಕೆ ಬಂದಿವೆ? ಏಕೆಂದರೆ ತಂದೆಯು ನೀವು ಮಕ್ಕಳಿಗೆ ತಿಳಿಸಲು ಸಹಜವಾಗಲಿ ಎಂದು. ಈ ವಿಜ್ಞಾನವು ಸಹ ನೀವು ಮಕ್ಕಳೇ ಕಲಿಯಬೇಕಲ್ಲವೇ? ಬುದ್ಧಿಯಲ್ಲಿ ಇದೆಲ್ಲ ವೈಜ್ಞಾನಿಕ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತೀರಿ. ಇದು ಸತ್ಯಯುಗಕ್ಕೆ ಕೆಲಸಕ್ಕೆ ಬರುತ್ತದೆ. ಪ್ರಪಂಚವೇನು ಒಂದು ಸಲ ಸಮಾಪ್ತಿಯಾಗುವುದಿಲ್ಲ. ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ನಂತರ ಜನ್ಮ ಪಡೆಯುತ್ತಾರೆ. ವಿಮಾನಗಳನ್ನು ತಯಾರು ಮಾಡುತ್ತಾರೆ. ಯಾವುದು ಕೆಲಸಕ್ಕೆ ಬರುವ ವಸ್ತುಗಳಿವೆಯೋ ಅವೆಲ್ಲವೂ ತಯಾರಾಗುತ್ತವೆ. ಹಡಗನ್ನು ತಯಾರು ಮಾಡುವವರು ಇದ್ದಾರೆ. ಅಲ್ಲಿ ಹಡಗುಗಳು ಕೆಲಸಕ್ಕೆ ಬರುವುದಿಲ್ಲ. ಭಲೆ ಯಾರಾದರೂ ಹಡಗು ಮಾಡುವವರು ಜ್ಞಾನ ತೆಗೆದುಕೊಳ್ಳದಿರಲಿ, ಆದರೆ ಅವರ ಸಂಸ್ಕಾರ ಕೆಲಸಕ್ಕೆ ಬರುವುದಿಲ್ಲ. ಅಲ್ಲಿ ಹಡಗುಗಳ ಅವಶ್ಯಕತೆ ಇರುವುದಿಲ್ಲ. ಇದು ಡ್ರಾಮಾದಲ್ಲಿಲ್ಲ. ಹಾ, ವಿಮಾನ, ವಿದ್ಯುತ್ ಇತ್ಯಾದಿಗಳ ಅವಶ್ಯಕತೆ ಇರುವುದು. ಆದರೆ ಅನ್ವೇಷಣೆ ಮಾಡುತ್ತಾ ಇರುತ್ತಾರೆ. ಅಲ್ಲಿಂದ ಮಕ್ಕಳು ಕಲಿತುಕೊಂಡು ಬರುತ್ತಾರೆ. ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿ ಮಾತ್ರ ಇದೆ. ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತೇವೆ. ತಂದೆಯು ನಮಗೆ ಭವಿಷ್ಯ 21 ಜನ್ಮಗಳಿಗಾಗಿ ಓದಿಸುತ್ತಾರೆ. ನಾವು ಸ್ವರ್ಗವಾಸಿಗಳಾಗುವುದಕ್ಕಾಗಿ ಪವಿತ್ರ ಆಗುತ್ತಿದ್ದೇವೆ. ಮೊದಲು ನರ್ಕವಾಸಿಗಳಾಗಿದ್ದೆವು ಎಂದು ನಿಮಗೆ ತಿಳಿದಿದೆ. ಇಂಥವರು ಸ್ವರ್ಗವಾಸಿಯಾದರೆಂದು ಮನುಷ್ಯರು ಹೇಳುತ್ತಾರೆ. ಆದರೆ ನಾವು ನರಕದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುವುದಿಲ್ಲ. ಬುದ್ಧಿಯ ಬೀಗ ತೆರೆಯುವುದಿಲ್ಲ. ನೀವು ಮಕ್ಕಳಿಗೆ ಈಗ ನಿಧಾನವಾಗಿ ನಂಬರ್ ವಾರ್ ಪುರುಷಾರ್ಥದನುಸಾರ ಬುದ್ಧಿಯ ಬೀಗವು ತೆರೆಯಲ್ಪಡುತ್ತದೆ. ಯಾರು ಶ್ರೀಮತದಂತೆ ನಡೆಯುವರು ಮತ್ತು ಪತಿತ ಪಾವನ ತಂದೆಯ ನೆನಪು ಮಾಡುವರು, ಅವರ ಬುದ್ಧಿಯ ಬೀಗವು ತೆರೆಯಲ್ಪಡುವುದು. ತಂದೆಯು ಜ್ಞಾನವನ್ನು ಕೊಡುತ್ತಾರೆ ಮತ್ತು ನೆನಪನ್ನು ಕಲಿಸುತ್ತಾರೆ. ಶಿಕ್ಷಕರಲ್ಲವೇ? ಅಂದ ಮೇಲೆ ಶಿಕ್ಷಕರು ಅವಶ್ಯವಾಗಿ ಓದಿಸುತ್ತಾರೆ. ಎಷ್ಟು ಶಿಕ್ಷಕರು ಮತ್ತು ವಿದ್ಯೆಯರೊಂದಿಗೆ ಯೋಗವಿದೆಯೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ. ಆ ವಿದ್ಯೆಯಲ್ಲಂತೂ ಯೋಗವು ಇದ್ದೇ ಇರುತ್ತದೆ. ನಮಗೆ ಬ್ಯಾರಿಸ್ಟರ್ ಓದಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ತಂದೆಯ ಓದಿಸುತ್ತಾರೆ, ಆದರೆ ಇದನ್ನು ಮರೆತು ಹೋಗುತ್ತಾರೆ. ಏಕೆಂದರೆ ಹೊಸ ಮಾತಲ್ಲವೇ? ದೇಹವನ್ನು ನೆನಪು ಮಾಡುವುದು ಬಹಳ ಸಹಜ. ಪದೇ ಪದೇ ದೇಹವು ನೆನಪಿಗೆ ಬರುತ್ತದೆ. ನಾವು ಆತ್ಮಗಳಾಗಿದ್ದೇವೆ ಎಂಬುದನ್ನು ಮರೆತು ಹೋಗುತ್ತಾರೆ. ನಾವು ಆತ್ಮರಿಗೆ ತಂದೆಯು ತಿಳಿಸುತ್ತಾರೆ, ನಾವು ಆತ್ಮರು ಸಹೋದರ ಆಗಿದ್ದೇವೆ. ತಂದೆಯಂತೂ ತಿಳಿದುಕೊಂಡಿದ್ದಾರೆ. ನಾನು ಪರಮಾತ್ಮನಾಗಿದ್ದೇನೆ, ಆತ್ಮರಿಗೆ ಕಲಿಸುತ್ತೇನೆ. ತಾವು ತಮ್ಮನ್ನು ಆತ್ಮರೆಂದು ತಿಳಿದು ಅನ್ಯ ಆತ್ಮರಿಗೆ ಕಲಿಸಿರಿ. ಆತ್ಮವು ಕಿವಿಗಳಿಂದ ಕೇಳುತ್ತದೆ. ತಿಳಿಸುವರು ಪರಂಪಿತ ಪರಮಾತ್ಮನಾಗಿದ್ದಾರೆ. ಅವರಿಗೆ ಪರಂ ಆತ್ಮನೆಂದು ಹೇಳುವರು. ನೀವು ಯಾರಿಗಾದರೂ ತಿಳಿಸುತ್ತೀರೆಂದರೆ ಇದು ಬುದ್ಧಿಯಲ್ಲಿ ಬರಬೇಕು. ನಾನು ಆತ್ಮದಲ್ಲಿ ಜ್ಞಾನವಿದೆ. ನಾನು ಆತ್ಮನಿಗೆ ಇದನ್ನು ತಿಳಿಸುತ್ತೇನೆ. ನಾನು ತಂದೆಯಿಂದ ಹೇಳಿರುವುದನ್ನು ಆತ್ಮನಿಗೆ ತಿಳಿಸುತ್ತೇನೆ ಎಂದು ನೆನಪಿರಲಿ. ಇದು ಸಂಪೂರ್ಣ ಹೊಸ ಮಾತಾಗಿದೆ. ನೀವು ಅನ್ಯರಿಗೆ ಓದಿಸುತ್ತೀರೆಂದರೆ ದೇಹಿ ಅಭಿಮಾನಿಯಾಗಿ ಓದಿಸುವುದಿಲ್ಲ, ಮರೆತು ಹೋಗುತ್ತೀರಿ. ಇದು ಉನ್ನತ ಗುರಿಯಲ್ಲವೇ? ಬುದ್ಧಿಯಲ್ಲಿ ನೆನಪಿರಬೇಕು, ನಾನಾತ್ಮ ಅವಿನಾಶಿಯಾಗಿದ್ದೇನೆ. ನಾನಾತ್ಮನು ಈ ಕರ್ಮೇಂದ್ರಿಯಗಳ ಮೂಲಕ ಪಾತ್ರವನ್ನು ಅಭಿನಯಿಸುತ್ತೇನೆ. ನೀವು ಆತ್ಮರು ಶೂದ್ರ ಕುಲದಲ್ಲಿದ್ದೀರಿ, ಈಗ ಬ್ರಾಹ್ಮಣ ಕುಲದಲ್ಲಿದ್ದೀರಿ, ನಂತರ ದೇವತಾ ಕುಲದಲ್ಲಿ ಹೋಗುವಿರಿ. ಅಲ್ಲಿ ಪವಿತ್ರವಾದ ಶರೀರವು ಸಿಗುವುದು. ಆತ್ಮರು ಸಹೋದರ ಆಗಿದ್ದೀರಿ. ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ, ನಂತರ ಮಕ್ಕಳು ಹೇಳುತ್ತೀರಿ, ನಾವು ಆತ್ಮಗಳು ಸಹೋದರಾಗಿದ್ದೇವೆ, ಸಹೋದರಿಗೆ ಓದಿಸುತ್ತೇವೆ. ಆತ್ಮರಿಗೆ ತಿಳಿಸಲಾಗುತ್ತದೆ, ಆತ್ಮವೇ ಶರೀರದ ಮೂಲಕ ಕೇಳಿಸುತ್ತದೆ. ಇವು ಬಹಳ ಸೂಕ್ಷ್ಮ ಮಾತುಗಳಾಗಿವೆ. ಸ್ಮೃತಿಯಲ್ಲಿ ಬರುವುದಿಲ್ಲ. ಅರ್ಧಕಲ್ಪ ನೀವು ದೇಹಾಭಿಮಾನದಲ್ಲಿದ್ದೀರಿ. ಈ ಸಮಯದಲ್ಲಿ ದೇಹಿ ಅಭಿಮಾನಿಯಾಗಿರಬೇಕಾಗಿದೆ. ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಳ್ಳಿ. ಆತ್ಮ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ. ಆತ್ಮ ನಿಶ್ಚಯ ಮಾಡಿಕೊಂಡು ಕೇಳಿಸಿಕೊಳ್ಳಿ. ಪರಮಾತ್ಮನೇ ತಿಳಿಸುತ್ತಾರೆ. ಆದ್ದರಿಂದ ಹೇಳಿಕೆ ಇದೆ, ಆತ್ಮರು ಪರಮಾತ್ಮನಿಂದ ಬಹುಕಾಲ ಅಗಲಿ ಹೋಗಿದ್ದರು. ಪರಂಧಾಮ್ನಲ್ಲಂತೂ ಓದಿಸುವುದಿಲ್ಲ, ಇಲ್ಲೇ ಬಂದು ಓದಿಸುತ್ತಾರೆ. ಮತ್ತೆಲ್ಲ ಆತ್ಮರಿಗೆ ತಮ್ಮ ತಮ್ಮ ಶರೀರವಿದೆ. ಈ ತಂದೆಯಂತೂ ಪರಂ ಆತ್ಮನಾಗಿದ್ದಾರೆ. ಅವರಿಗೆ ಶರೀರವೇ ಇಲ್ಲ. ಅವರ ಆತ್ಮನ ಹೆಸರಾಗಿದೆ ಶಿವ. ಈ ಶರೀರ ನನ್ನದಲ್ಲ, ನಾನು ಪರಂ ಆತ್ಮನಾಗಿದ್ದೇನೆ. ನನ್ನ ಮಹಿಮೆ ಬೇರೆಯಾಗಿದೆ ಎಂದು ತಂದೆಗೆ ಗೊತ್ತಿದೆ. ಪ್ರತಿಯೊಬ್ಬರ ಮಹಿಮೆಯು ಬೇರೆ ಆಗಿರುತ್ತದೆ. ಪರಂಪಿತ ಪರಮಾತ್ಮನು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆಂದು ಗಾಯನವಿದೆಯಲ್ಲವೇ? ಅವರು ಜ್ಞಾನಸಾಗರ, ಮನಸ್ಸು ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ. ಸತ್ಯ ಚೈತನ್ಯ, ಆನಂದ, ಸುಖ, ಶಾಂತಿಯ ಸಾಗರನಾಗಿದ್ದಾರೆ. ಇದು ತಂದೆಯ ಮಹಿಮೆಯಾಗಿದೆ. ಮಕ್ಕಳಿಗೆ ತಂದೆಯ ಸಂಪತ್ತಿನ ಬಗ್ಗೆ ತಿಳಿದಿರುತ್ತದೆ. ನಮ್ಮ ತಂದೆಯ ಬಳಿ ಈ ಕಾರ್ಖಾನೆ ಇದೆ.
ಮಿಲ್ ಇದೆ ಎಂದು ನಶೆ ಇರ್ತದಲ್ವಾ. ಮಗುವೇ ತಂದೆ ಆಸ್ತಿಗೆ ಮಾಲೀಕರಾಗುತ್ತಾರೆ. ಈ ಆಸ್ತಿಯಂತೂ ಒಂದೇ ಬಾರಿ ಸಿಗುತ್ತದೆ. ತಂದೆಯ ಬಳಿ ಯಾವ ಆಸ್ತಿ ಇದೆ ಎಂಬುದನ್ನು ಕೇಳಿದಿರಿ. ನೀವು ಆತ್ಮರು ಅಮರರಾಗಿದ್ದೀರಿ, ಎಂದೂ ಮೃತ್ಯು ಹೊಂದುವುದಿಲ್ಲ. ಪ್ರೇಮದ ಸಾಗರರು ಆಗುತ್ತೀರಿ. ಈ ಲಕ್ಷ್ಮೀನಾರಾಯಣರು ಪ್ರೇಮ ಸಾಗರ ಆಗಿದ್ದಾರೆ. ಎಂದೂ ಪರಸ್ಪರ ಜಗಳವಾಡುವುದಿಲ್ಲ. ಇಲ್ಲಂತೆ ಎಷ್ಟೊಂದು ಜಗಳವಾಡುತ್ತಾರೆ. ಪ್ರೇಮದಲ್ಲಂತೂ ಇನ್ನೂ ದುಃಖವಿದೆ. ತಂದೆಯು ಬಂದ ವಿಕಾರವನ್ನು ಬಂದ್ ಮಾಡಿಸುತ್ತಾರೆ. ಆಗ ಎಷ್ಟೊಂದು ಪೆಟ್ಟು ತಿನ್ನಬೇಕಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಪಾವನರಾಗಿರಿ, ಆಗ ಪಾವನ ಪ್ರಪಂಚದ ಮಾಲೀಕರಾಗುವಿರಿ. ಕಾಮ ಮಹಾಶತ್ರುವಾಗಿದೆ. ಆದ್ದರಿಂದ ತಂದೆಯ ಬಳಿ ಬಂದಾಗ ತಂದೆ ಹೇಳುತ್ತಾರೆ, ಯಾವುದೆಲ್ಲ ವಿಕರ್ಮ ಮಾಡಿದ್ದೀರೋ ಅದನ್ನು ತಿಳಿಸಿಬಿಡಿ, ಆಗ ಹಗುರ ಆಗಿಬಿಡುವುದು. ಇದರಲ್ಲಿಯೂ ಮುಖ್ಯವಾದುದು ವಿಕಾರದ ಮಾತಾಗಿದೆ. ತಂದೆಯು ಮಕ್ಕಳ ಕಲ್ಯಾಣಾರ್ಥವಾಗಿ ಹೇಳುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು ತಂದೆಗೆ ಹೇಳುತ್ತಾರೆ. ಏಕೆಂದರೆ ವಿಕಾರದಲ್ಲಿ ಹೋಗುವವರಿಗೆ ಪತಿತರೆಂದು ಹೇಳಲಾಗುತ್ತದೆ. ಈ ಪ್ರಪಂಚವು ಪತಿತವಾಗಿದೆ. ಮನುಷ್ಯರು ಪತಿತವಾಗಿದ್ದಾರೆ. ಪಂಚತತ್ವಗಳು ಪತಿತವಾಗಿದೆ. ಸತ್ಯಯುಗದಲ್ಲಿ ನಿಮಗಾಗಿ ತತ್ವಗಳು ಪವಿತ್ರವಾಗಿರಬೇಕು. ಈ ಅಸುರಿ ಪೃಥ್ವಿಯಲ್ಲಿ ದೇವತೆಗಳ ಛಾಯೆಯು ಬೀಳುವುದಿಲ್ಲ. ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ, ಆದರೆ ಇಲ್ಲಿ ಬರಲು ಸಾಧ್ಯವೇ? ಬರಬೇಕೆಂದರೆ ಈ ಪಂಚತತ್ವಗಳು ಬದಲಾಗಬೇಕು. ಸತ್ಯಯುಗವು ಹೊಸ ಪ್ರಪಂಚ, ಇದು ಹಳೆ ಪ್ರಪಂಚವಾಗಿದೆ. ಇದು ಸಮಾಪ್ತಿಯಾಗುವ ಸಮಯವಾಗಿದೆ. ಇನ್ನು 40,000 ವರ್ಷಗಳಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಅರೆ, ಕಲ್ಪದ ಆಯುಷ್ಯ 5,000 ವರ್ಷಗಳ ಅಂದ ಮೇಲೆ ಕೇವಲ ಒಂದು ಕಲಿಯುಗ 40,000 ವರ್ಷಗಳು ಹೇಗೆ ಸಾಧ್ಯ? ಎಷ್ಟೊಂದು ಅಜ್ಞಾನ ಅಂಧಕಾರವಿದೆ. ಜ್ಞಾನವಿಲ್ಲ. ಭಕ್ತಿ ಬ್ರಾಹ್ಮಣ ರಾತ್ರಿಯಾಗಿದೆ. ಜ್ಞಾನ ಬ್ರಹ್ಮ ಹಾಗೂ ಬ್ರಾಹ್ಮಣರ ದಿನವಾಗಿದೆ. ಇದು ಈಗ ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ. ಏನಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸುತ್ತಾರೆ. ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚಕ್ಕೆ ಅರ್ಧ ಅರ್ಧ ಭಾಗವೆಂದು ಹೇಳಬಹುದು. ಹೊಸ ಪ್ರಪಂಚಕ್ಕೆ ಹೆಚ್ಚು ಸಮಯ, ಹಳೆ ಪ್ರಪಂಚಕ್ಕೆ ಕಡಿಮೆ ಸಮಯ ಕೊಡುವುದಿಲ್ಲ. ಪೂರ್ಣ ಅರ್ಧ ಅರ್ಧ ಭಾಗವಿರುವುದು. ಇದರಿಂದ ಕಾಲು ಭಾಗವನ್ನು ಮಾಡಬಹುದು. ಒಂದು ವೇಳೆ ಅರ್ಧ ಅರ್ಧ ಭಾಗವೇ ಇಲ್ಲದಿದ್ದರೆ ಕಾಲು ಭಾಗ ಮಾಡುವುದಕ್ಕೆ ಆಗುವುದಿಲ್ಲ. ಸ್ವಸ್ತಿಕದಲ್ಲಿ 4 ಭಾಗ ಮಾಡಿದ್ದಾರೆ. ನಾವು ಗಣೇಶನೆಂದು ಬರೆಯುತ್ತೇವೆಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ತಿಳಿದಿದೆ, ಹಳೆಯ ಪ್ರಪಂಚ ವಿನಾಶವಾಗುವುದಿದೆ. ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ. ಹೊಸ ಪ್ರಪಂಚಕ್ಕಾಗಿ ನಾವು ನರನಿಂದ ನಾರಾಯಣಾಗುತ್ತೇವೆ. ಕೃಷ್ಣನು ಸಹ ಹೊಸ ಪ್ರಪಂಚದವರಾಗಿದ್ದಾರೆ. ಕೃಷ್ಣನದು ಗಾಯನವಾಯಿತು. ಕೃಷ್ಣನಿಗೆ ಮಹಾತ್ಮನೆಂದು ಹೇಳುತ್ತಾರೆ. ಏಕೆಂದರೆ ಚಿಕ್ಕ ಮಗುವಾದನಲ್ಲವೇ. ಚಿಕ್ಕ ಮಕ್ಕಳು ಪ್ರಿಯರೆನಿಸುತ್ತಾರೆ. ಕಿರಿಯರನ್ನು ಪ್ರೀತಿ ಮಾಡುವಷ್ಟು ಹಿರಿಯರನ್ನು ಮಾಡುವುದಿಲ್ಲ. ಏಕೆಂದರೆ ಸತೋಪ್ರಧಾನ ಸ್ಥಿತಿಯಾಗಿರುತ್ತದೆ. ವಿಕಾರರ ದುರ್ಗಂಧವಿರುವುದಿಲ್ಲ. ದೊಡ್ಡವರಾದಾಗ ವಿಕಾರಗಳ ದುರ್ಗಂಧವಿರುತ್ತದೆ. ಮಕ್ಕಳಿಗೆಂದೂ ಕೂದೃಷ್ಟಿ ಬರಲು ಸಾಧ್ಯವಿಲ್ಲ. ಈ ಕಣ್ಣುಗಳೇ ಮೋಸ ಮಾಡುವಂಥದ್ದಾಗಿದೆ. ಆದ್ದರಿಂದ ಕಥೆಗಳಲ್ಲಿ ತಮ್ಮ ಕಣ್ಣುಗಳನ್ನೇ ತೆರೆದಿಟ್ಟರೆಂದು ಹೇಳುತ್ತಾರೆ. ಆದರೆ ಇಂತಹ ಯಾವುದೇ ಮಾತುಗಳಿಲ್ಲ. ಯಾರು ಹೀಗೆ ಕಣ್ಣುಗಳನ್ನು ತೆರೆಯುವುದಿಲ್ಲ. ಈ ಸಮಯದಲ್ಲಿ ತಂದೆಯು ಎಲ್ಲಾ ಜ್ಞಾನದ ಮಾತುಗಳನ್ನು ತಿಳಿಸುತ್ತಾರೆ. ನಿಮಗಂತೂ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆತ್ಮಕ್ಕೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತದೆ. ಆತ್ಮದಲ್ಲಿಯೇ ಜ್ಞಾನವಿದೆ. ನನ್ನಲ್ಲಿ ಜ್ಞಾನವಿದೆ ಎಂದು ತಂದೆ ಹೇಳುತ್ತಾರೆ. ಆತ್ಮಕ್ಕೆ ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ. ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ಆತ್ಮ ಅವಿನಾಶಿಯಾಗಿದೆ ಎಂದು ಚಿಕ್ಕದಾಗಿದೆ. ಎಷ್ಟು ಚಿಕ್ಕದಾಗಿದೆ! ಅದರಲ್ಲಿ 84 ಜನ್ಮಗಳ ಪಾತ್ರವಿದೆ. ಆತ್ಮವು ಅವಿನಾಶಿಯಾಗಿದೆ. ಎಷ್ಟು ಚಿಕ್ಕದಾಗಿದೆ! ಅದರಲ್ಲಿ 84 ಜನ್ಮಗಳ ಪಾತ್ರವಿದೆ. ಈ ಮಾತನ್ನು ಯಾರು ತಿಳಿಸಲು ಸಾಧ್ಯವಿಲ್ಲ. ಅವರಂತೂ ಆತ್ಮವೇ ನಿರ್ಲಾಪವೆಂದು ಹೇಳಿಬಿಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮೊದಲು ಆತ್ಮಾವಿಭೂತಿಯಾಗಿ ಆತ್ಮ ಅನುಭೂತಿಯನ್ನು ಮಾಡಿಕೊಳ್ಳ್ರಿ. ಪ್ರಾಣಿಗಳು ಎಲ್ಲಿ ಹೋಗುತ್ತವೆ ಎಂದು ಕೆಲವರು ಕೇಳುತ್ತಾರೆ. ಅರೆ, ಪ್ರಾಣಿಗಳ ಮಾತನ್ನು ಬಿಡಿ, ಮೊದಲು ಆತ್ಮಾನುಭೂತಿ ಮಾಡಿಕೊಳ್ಳ್ರಿ. ನಾನಾತ್ಮ ಹೇಗಿದ್ದೇನೆ, ಯಾರಾಗಿದ್ದೇನೆ? ತಂದೆ ಹೇಳುತ್ತಾರೆ, ತಮ್ಮನ್ನೇ ಆತ್ಮನನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ನನ್ನನ್ನು ಹೇಗೆ ತಿಳಿದುಕೊಳ್ಳುವಿರಿ? ಇದೆಲ್ಲ ಸೂಕ್ಷ್ಮ ಮಾತುಗಳು. ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಆತ್ಮದಲ್ಲಿ 84 ಜನ್ಮಗಳ ಪಾತ್ರವಿದೆ. ಅದನ್ನು ಅಭಿನಯಿಸುತ್ತಾ ಇರುತ್ತದೆ. ಕೆಲವರು ಹೇಳುತ್ತಾರೆ, ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಅಂದ ಮೇಲೆ ನಾವು ಪುರುಷಾರ್ಥವಾದರೂ ಏಕೆ ಮಾಡಬೇಕು? ಅರೆ, ಪುರುಷಾರ್ಥವಿಲ್ಲದೆ ನೀರು ಸಿಗುವುದಿಲ್ಲ. ಡ್ರಾಮಾನುಸಾರ ಎಲ್ಲವೂ ತಾನಾಗೇ ಸಿಗುವುದು ಎಂದಲ್ಲ. ಕರ್ಮವನ್ನಂತೂ ಅವಶ್ಯವಾಗಿ ಮಾಡಲೇಬೇಕಾಗಿದೆ. ಒಳ್ಳೆಯ ಹಾಗೂ ಕೆಟ್ಟ ಕರ್ಮವಾಗುತ್ತದೆ. ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬಹುದು.
ತಂದೆ ಹೇಳುತ್ತಾರೆ, ಇದು ರಾವಣ ರಾಜ್ಯವಾಗಿದೆ. ಇದರಲ್ಲಿ ನಿಮ್ಮ ಕರ್ಮಗಳು ವಿಕರ್ಮವಾಗುತ್ತವೆ. ಸತ್ಯಯುಗದಲ್ಲಿ ವಿಕರ್ಮಗಳಾಗಲು ರಾವಣ ರಾಜ್ಯವಿರುವುದಿಲ್ಲ. ನಾನೇ ನಿಮಗೆ ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿಸುತ್ತೇನೆ. ಅಲ್ಲಿ ನಿಮ್ಮ ಕರ್ಮಗಳು ಅಕರ್ಮಗಳಾಗುತ್ತವೆ. ರಾವಣ ರಾಜ್ಯದಲ್ಲಿ ಕರ್ಮವು ವಿಕರ್ಮವಾಗುತ್ತದೆ. ಗೀತಾ ಪಾಠಿಗಳು ಸಹ ಎಂದೂ ಇದರ ಅರ್ಥವನ್ನು ತಿಳಿಸುವುದಿಲ್ಲ. ಅವರು ಕೇವಲ ಓದಿ ಹೇಳುತ್ತಾರೆ. ಸಂಸ್ಕೃತದಲ್ಲಿ ಶ್ಲೋಕವನ್ನು ಓದಿ ಆಯಾ ಭಾಷೆಯಲ್ಲಿ ಅರ್ಥ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಕೆಲವು ಶಬ್ದಗಳು ಸರಿಯಾಗಿದೆ, ಭಗವಾನ್ ವಾಚ್ ಇದೆ, ಆದರೆ ಭಗವಂತ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ. हम रूहानी बच्चों की रूहानी बाप तौबा को यादगार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ದೇಹದ ತಂದೆಯ ಆಸ್ತಿಗೆ ನಾನಾತ್ಮನು ಮಾಲೀಕನಾಗಿದ್ದೇನೆ. ಹೇಗೆ ತಂದೆಯು ಶಾಂತಿ, ಪವಿತ್ರತೆ, ಆನಂದದ ಸಾಗರನಾಗಿದ್ದಾರೆ, ಹಾಗೆ ನಾನಾತ್ಮನು ಮಾಸ್ಟರ್ ಸಾಗರನಾಗಿದ್ದೇನೆ. ಇದೇ ನಶೆಯಲ್ಲಿರಬೇಕಾಗಿದೆ. 2ನೇ ಪಾಯಿಂಟು, ಡ್ರಾಮಾಯಿಂದ ಪುರುಷಾರ್ಥ ಬಿಡಬಾರ್ದು. ಕರ್ಮವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕಾಗಿದೆ. ವರದಾನ: ಸಮಯದ ಮಹತ್ವತೆಯನ್ನು ತಿಳಿದು ಸ್ವಯಂ ಅನ್ನು ಸಂಪನ್ನನಾಗಿ ಮಾಡುವಂತ ವಿಶ್ವದ ಆಧಾರಮೂರ್ತಿ ಭವ. ಇಡೀ ಕಲ್ಪದ ಸಂಪಾದನೆಯ ಶ್ರೇಷ್ಠ ಕರ್ಮರೂಪಿ ಬೀಜವನ್ನು ಬಿತ್ತುವ 5,000 ವರ್ಷದ ಸಂಸ್ಕಾರಗಳ ರೆಕಾರ್ಡ್ ತುಂಬುವ ವಿಶ್ವ ಕಲ್ಯಾಣ ಅಥವಾ ವಿಶ್ವ ಪರಿವರ್ತನೆಯ ಈ ಸಮಯ ನಡೆಯುತ್ತಿದೆ. ಒಂದು ವೇಳೆ ಸಮಯದ ಜ್ಞಾನವುಳ್ಳವರ ಸಹ ಆ ವರ್ತಮಾನ ಸಮಯ ಕಳೆದುಕೊಳ್ಳುತ್ತಾರೆ. ಜ್ಞಾನವುಳ್ಳವರು ಸಹ ವರ್ತಮಾನ ಸಮಯವನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಬರುವಂತಹ ಸಮಯ ಮೇಲೆ ಬಿಟ್ಟು ಬಿಡುತ್ತಾರೆ. ಆಗ ಸಮಯದ ಆಧಾರದ ಮೇಲೆ ಸ್ವಯಂನ ಪುರುಷಾರ್ಥವಾಯಿತು. ಆದರೆ ವಿಶ್ವದ ಆಧಾರ ಮೂರ್ತಿ ಯಾರು? ಆತ್ಮರು ಯಾವುದೇ ಪ್ರಕಾರದ ಆಧಾರದ ಮೇಲೆ ನಡೆಯುವುದಿಲ್ಲ. ಅವರು ಒಂದು ಅವಿನಾಶಿ ಆಶ್ರಯದ ಆಧಾರದ ಮೇಲೆ ಕಲಿಯುಗಿ ಪತಿದ ಪ್ರಪಂಚದಿಂದ ದೂರ ಹೋಗಿ ಸ್ವಯಂ ಅನ್ನು ಸಂಪನ್ನರನ್ನಾಗಿ ಮಾಡಿಕೊಳ್ಳುವಂತ ಪುರುಷಾರ್ಥ ಮಾಡುತ್ತಾರೆ. ಸ್ಲೋಗನ್ ಆಗಿದೆ, ಸ್ವಯಂ ಅನ್ನು ಸಂಪನ್ನರನ್ನಾಗಿ ಮಾಡಿಕೊಂಡಿದ್ದೇ ಆದರೆ ವಿಶಾಲ ಕಾರ್ಯದಲ್ಲಿ ಸ್ವತಃ ಸಹಯೋಗಿಗಳಾಗುತ್ತಾರೆ. ಅವ್ಯಕ್ತ ಸೂಚನೆ: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ವರ್ತಮಾನ ಸಮಯದ ಪುರುಷಾರ್ಥದಲ್ಲಿ ಪ್ರತಿ ಸಂಕಲ್ಪವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗಿದೆ. ಸಂಕಲ್ಪವೇ ಜೀವನದ ಶ್ರೇಷ್ಠ ಖಜಾನೆಯಾಗಿದೆ. ಇಂಥ ಖಜಾನೆ ಮೂಲಕ ಏನ್ ಬೇಕಾದರೂ ಎಷ್ಟು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಬೋದು. ಅದೇ ರೀತಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸದಾಕಾಲಕ್ಕಾಗಿ ಶ್ರೇಷ್ಠ ಪ್ರಾರಬ್ಧವನ್ನು ಪಡೆಯಬಹುದು. ಇದಕ್ಕಾಗಿ ಒಂದು ಚಿಕ್ಕ ಸ್ಲೋಗನ್ ಸ್ಮೃತಿಯಲ್ಲಿಟ್ಟುಕೊಳ್ಳಿ: ಯೋಚಿಸಿ ತಿಳಿದುಕೊಂಡು ಮಾಡಬೇಕು ಮತ್ತು ಮಾತನಾಡಬೇಕು. ಆಗಲೇ ಸದಾಕಾಲಕ್ಕಾಗಿ ಶ್ರೇಷ್ಠ ಜೀವನವನ್ನು ಮಾಡಿಕೊಳ್ಳಬಹುದು. ಓಂ ಶಾಂತಿ.